ನಾನು ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ 6 ತಿಂಗಳಿಂದ ಹೇಳ್ತಾನೆ ಇದ್ದೀನಿ. ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಜೊತೆ ಮಿಂಗಲ್ ಆಗಿದಾರೋ ಅವ್ರ ಹೆಸರು ನೇರ ಬರೀರಿ. ನಾನು ಹೇಳಿದ್ದೀನಿ ನೆಕ್ಸ್ಟ್ ಏನಾದ್ರು ಘಟನೆ ಆದ್ರೆ ಪೊಲೀಸ್ ಇಲಾಖೆನೇ ಕಾರಣ. ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ನಾನು ಮಾತಾಡಿದ್ದೀನಿ. ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಇದ್ದೀನಿ. ಯಾಕೆ SP ಅವ್ರು ಇನ್ನೂ ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ದೇವರ. ನಾನು ಮಾಧ್ಯಮದಲ್ಲಿ ಕೂಡ ನಿಮ್ಮಲ್ಲಿ ಕೇಳ್ಕೊಂತೀನಿ ಸರ್, ದಯವಿಟ್ಟು ನಿಮಗೂ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಸರ್. ಇಂಥದ್ದೆಲ್ಲ ಬೇಗ ಹೋಗಿ ನ್ಯೂಸ್ ಮಾಡಿ ಪಬ್ಲಿಕ್ ಮಾಡೋದು ಒಳ್ಳೇದು ಸರ್. ಈಗ 9 ದಿನ ಹುಟ್ಟಿರ್ತಕ್ಕಂಥ ಮಗುನ್ ಬಿಟ್ಟು ಅವ್ನ್ ಬೆಟ್ಟಿಂಗ್ ಅಲ್ಲಿ ಸೋತು ಅವ್ನು ಕುಡಿತಾನೆ ಸಾಯ್ತಾನೆ ಅಂತಂದ್ರೆ ಇವತ್ತು ಕೂಡ ನಮಗೂ ಕೂಡ ಆರಕ್ಷಕ ಠಾಣೆ ಒಂದು ನಮ್ಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ಪೊಲೀಸ್ ಇಲಾಖೆಗೆ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ನಾನು ಹಿಂಗಾಗುತ್ತೆ ಸರಿಪಡಿಸ್ಕೊಳ್ಳಿ ಅಂತ 6 ತಿಂಗಳಿಂದ ಹೇಳ್ತಾನೆ ಇದ್ದೀನಿ. ಅದು ಒಂದಕ್ಕೆ ಬೆಟ್ಟಿಗೆ ಬಂದಿದೆ, ಏನೋ ಸತ್ತಿರೋದು ಒಂದು ಬೈಕ್ ಬಂದಿದೆ. ನೋಡ್ತಾ ಇರಿ, ಈ 15 ದಿವಸದಲ್ಲಿ ಎಷ್ಟು ಬರುತ್ತೆ ನೋಡ್ತಾ ಇರಿ. ಅಲ್ಲ, ನೀವು ಮಾಧ್ಯಮದವ್ರು ಏನ್ ಹೇಳ್ತೀರಿ, ಪೊಲೀಸರು ಮಿಂಗಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದನ್ನ ಬರೀಕ್ ನಿಮ್ಗೇನ್ ಪ್ರಾಬ್ಲಮ್? ಬರೀರಿ, ನೇರವಾಗಿ ಬರೀರಿ. ಯಾರಿಗೇನ್ ನಾವು ಭಯ ಬೀಳ್ಬೇಕು? ಯಾವ ಪೊಲೀಸ್ ಅಧಿಕಾರಿ ಬೆಟ್ಟಿಂಗ್ ಜೊತೆ ಮಿಂಗಲ್ ಆಗಿದಾರೋ ಅವ್ರ ಹೆಸರು ನೇರವಾಗಿ ಬರೀರಿ. ಮಾಡ್ಲಿ. ನೀವು ಅದನ್ನ ನೀವು ನೇರವಾಗಿ ಯಾವತ್ತು ನೀವು ಮಾಡ್ತೀರಿ, ನಾನ್ ನೇರ ನೋಡಿ, ನಾನು ಯಾರಿಗೂ ಇದ್ ಮಾಡಲ್ಲ, ನಾನ್ ನೇರ ನೋಡಿ. ನಾನು ತಪ್ಪು ಒಪ್ಪು ಅಂತ ಹೇಳ್ತೀನಿ. ನಾನು ಯಾವತ್ತೂ ಬಜೆಟ್ ಕಂಡು ಮಾತಾಡೋದಿಲ್ಲ, ನನ್ನ ಹತ್ರ ಇವೆಲ್ಲ. ನಾನು ಹೇಳಿದ್ದೀನಿ ನೆಕ್ಸ್ಟ್ ಏನಾದ್ರು ಘಟನೆ ಆದ್ರೆ ಪೊಲೀಸ್ ಇಲಾಖೆನೇ ಕಾರಣ. ಬೇರೆ ಖಾಸಗಿ ವ್ಯವಹಾರ ಬಿಟ್ಟು, ಯಾವ್ದೋ ಸಿವಿಲ್ ವ್ಯವಹಾರ ಸ್ಟೇಷನ್ ಅಲ್ಲಿ ಮಾಡೋದ್ ಬಿಟ್ಟು ಇದನ್ನ ದಯವಿಟ್ಟು ಯುವಕರು ತರದ್ರೆ ನಿಮ್ಮನೆ ಬಾಗ್ಲು ಚೆನ್ನಾಗಿರುತ್ತೆ, ನಮ್ಮನೆ ಬಾಗ್ಲು ಚೆನ್ನಾಗಿರ್ತದೆ. ನಮ್ ಭಗವಂತ ಅಧಿಕಾರ ಕೊಟ್ಟಿದ್ದಕ್ಕೆ ನಮ್ಗೆ ದೇವರಲ್ಲಿ ಅನ್ಕೊಂಡು ನಮ್ಮ ಕುಟುಂಬಕ್ಕೆ ಚೆನ್ನಾಗಿರ್ತದೆ ಅಂತ ಬಯಸ್ತೀನಿ. ನನಗೆ ಮುಳಬಾಗಲ್ ರೂರಲ್ ಇಂದನೂ ಸಮಸ್ಯೆ ಇಲ್ಲ, ಟೌನ್ ಇಂದನೂ ಸಮಸ್ಯೆ ಇಲ್ಲ. ನನಗೆ ಪರ್ಟಿಕ್ಯುಲರ್ ಒಂದ್ ಏರಿಯಾದಿಂದ ತುಂಬಾ ಸಮಸ್ಯೆ ಬರ್ತದೆ, ನಂಗ್ಲಿ ಏರಿಯಾ ಸಮಸ್ಯೆ ಬರ್ತಾ ಇದೆ, ಅದಲ್ವಾ. ಈಗಾಗಲೇ ನಾನು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಜೊತೆ ನಾನು ಮಾತಾಡಿದ್ದೀನಿ. ನಾಳೆ ಅಥವಾ ನಾಳೆ ಮನೆಗೆ ಹೋಗ್ತಾ ಇದ್ದೀನಿ. ಸಂಪೂರ್ಣವಾಗಿ ವಿವರವನ್ನ ನಾನು ತಿಳಿಸೋ ಜವಾಬ್ದಾರಿ ಮಾಡ್ತೀನಿ ನನಗೆ. ಯಾಕಂದ್ರೆ ಆ ಸ್ಟೇಷನ್ ನಲ್ಲಿ ಈ ಸಿವಿಲ್ ಸಂಬಂಧಪಟ್ಟ ಖಾಸಗಿ ವ್ಯವಹಾರ ಜಾಸ್ತಿ ನಡೀತಾ ಇದೆ. ಇಂಥದಕ್ಕೆಲ್ಲ ಸಂಬಂಧಪಟ್ಬಿಟ್ಟು ಯಾವ್ದೋ ಕೋರ್ಟ್ ಇರ್ತಕ್ಕಂಥ ವ್ಯವಹಾರ ತಂದು ವ್ಯವಹಾರ ಮಾಡಕ್ಕೆ ಹೋಗ್ತಾರೆ. ನನ್ನ ಇದಕ್ಕೆ ತಕ್ಕಂಗೆ ಎಲ್ಲಾ ಅಧಿಕಾರಿಗಳಿಗೂ ಮಾಹಿತಿ ಕೊಟ್ಟಿದ್ದೀನಿ. ನಾನು ಇವತ್ತು ಈವ್ನಿಂಗ್ ಸೂಪರಿಂಟೆಂಡೆಂಟ್ ಪೊಲೀಸ್ ಹತ್ರ ಮಾತಾಡ್ತೀನಿ, SP ಹತ್ರ ಮಾತಾಡ್ತೀನಿ. ಅದಾದ್ಮೇಲೆ ಬೆಳಗ್ಗೆ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ. ನಾಳೆ ಅಥವಾ ನಾಳೆ ಹೋಗಿ ಮನೆಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕಂದ್ರೆ ನಾಳೆ ನಾನೊಂದ್ ದಿವಸ ಬೀದಿಗೆ ಇಳಿದಾಗ ನನಗೆ ಯಾಕೆ ಹೇಳಿಲ್ಲ ಅನ್ನೋ ಮಾತು ಬರಬಾರ್ದು, ಅದಕ್ಕೋಸ್ಕರ ನಾನು ಮಾಡ್ತೀನಿ. ಸೈಬರ್ ಕ್ರೈಮ್ ಎಲ್ಲಿದೆ ಸರ್? ಸೈಬರ್ ಸತ್ ಸುಮಾರು ದಿವಸ ಆಗಿದೆ. ಮುಳಬಾಗಲ್ ಸೈಬರ್ ಕ್ರೈಮೇ ಇಲ್ಲ, ಸತ್ ಸುಮಾರು ದಿವಸ ಆಗಿದೆ. ಎಲ್ಲ ತರ ಯಾರಿಗ ಪೋಕ್ಸ್ಕೋಸ್ ಯಾರೋ ಮಾಡ್ತಾರೆ, ಯಾರೋ ಡೀಲ್ ಮಾಡ್ತಾರೆ, ಲ್ಯಾಂಡ್ ಯಾರೋ ಡೀಲ್ ಮಾಡ್ತಾರೆ. ಒಟ್ಟಾರೆ ಡೀಲ್ ಆದ್ರೆ ಸಾಕು, ನಮ್ಗೆ ಇನ್ನೇನು ಬೇಡ. ನಮ್ಗೆ ಡೀಲ್ ಆದ್ರೆ ಸಾಕು, ಯಾವ ಕೇಸ್ ಅಂತ ನಮ್ಗೆ ಏನು ಅವಶ್ಯಕತೆ ಇಲ್ಲ. ಒಟ್ಟಾರೆ ಡೀಲ್ ಆದ್ರೆ ಸಾಕು ನಮ್ಗೆ. ಯಾಕೆ SP ಅವ್ರು ಇನ್ನೂ ಇದ್ರ ಬಗ್ಗೆ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ಮಾಹಿತಿ ಇದೆಯೋ ಇಲ್ಲೋ ಅಂತ ನಮ್ಗಂತೂ ಅರ್ಥ ಆಗ್ತಾ ಇಲ್ಲ ದೇವರ. ಅದಲ್ಲ, ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ಮುಳಬಾಗಲ್ ತಾಲೂಕಲ್ಲಿ ಯಥೇಚ್ಛವಾಗಿ ಗಾಂಜಾ ಸಪ್ಲೈ ಆಗ್ತಾ ಇದೆ. ಅರ್ಥ ನಿಮ್ಗೆ? ಬೆಟ್ಟಿಗೆ ದಂಧೆ ನಡೀತಾ ಇದೆ. ಇತ್ತೀಚೆಗೆ ಇದು ಬೇರೆ ಸ್ಟಾರ್ಟ್ ಆಗಿದೆ, ಮಲ್ ದಂಧೆ. ಕೆರೆ ಹೆಸರು ಹೇಳ, ಎಷ್ಟೊತ್ತು ಗಾಡಿ ಪಾಸ್ ಆಗ್ತದೆ ಹೇಳ. ನಿಮ್ಮ ಕುಮ್ಮಕ್ಕಿಲ್ದೆ, ನಿಮ್ಮ ಸ್ಟೇಷನ್ ಮಾಹಿತಿ ಇಲ್ದೆ ಮಣ್ಣು ಪಾಸ್ ಆಗ್ತಾ ಇದೆಯಾ? ಇದಕ್ಕೆಲ್ಲ ನೇರ ಅದ್ ಯಾಕಂತ ನನಗೂ ಅರ್ಥ ಇಲ್ಲ. ಶಾಮೀಲ್ ಆಗಿದ್ದಾರೋ ಇಲ್ಲ ಕಣ್ಮುಚ್ಕೊಂಡ್ ಕೂತವ್ರೋ ನನಗಂತೂ ಅರ್ಥ ಆಗ್ತಲ್ಲ. ಮುಂದಿನ ದಿವಸ ಕೇವಲ ನಿಮ್ಗೆ ಅದು ಹೇಳ್ಬಿಡಿ, ಕೇವಲ 15 ದಿವಸದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡ್ಲಿಕ್ಕೆ ನಾನು ಶಾಸಕನಾಗಿ ರೆಡಿ ಇದ್ದೀನಿ. ಸರ್ ಬೆಲೆ ಇದೆ ಸರ್. ನಾನು ಅವ್ರೇನೋ ನಮ್ಮ ಮಾಧ್ಯಮ ಹೇಳ್ತಾ ಇದ್ರು, ಅದಲ್ಲ ಆಚೆ ಇರ್ತಕ್ಕಂಥ ಕಳ್ಳನ್ ಕಂಡಿಡ್ಬೋದು, ಒಳಗಡೆ ಇರ್ತಕ್ಕಂಥ ಕಂಡಿಡಿಕ್ ಹೆಂಗಾಗುತ್ತೆ ಸರ್? ಅರ್ಥ ಐತಿ ನಿಮ್ಗೆ? ಮಲಗಿರೋನ್ ಎಬ್ಬಿಸ್ಬೋದು, ಮಲಗಿರೋದು ಹಾಕಿ ಹೆಂಗೆ ಎಬ್ಬಿಸಕ್ಕಾಗುತ್ತೆ ಹೇಳಿ? ನಾನು ಇಲ್ಲಿ ತನಕ ಯಾವ ಇಲ್ಲಿಗಳಿಗೂ ಕೈ ಹಾಕಿಲ್ಲ, ಮಾಡಿಸೋದು ಇಲ್ಲ. ದಯವಿಟ್ಟು ಮತ್ತೆ ಒಬ್ಬ ಶಾಸಕನಾಗಿ ತಮ್ಮ ಹತ್ರ ಎಚ್ಚರಿಕೆಯನ್ನು ಕಾಲ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಳಿ, ನಿಮ್ಗೆ ಒಳ್ಳೆ ಹೆಸರಿದೆ, ಎಚ್ಚೆತ್ಕೊಳ್ಳಿ. ಇದು ಮಾತ್ರ ಮಾತಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.